ರೋಗಿಗಳ ದೈಹಿಕ ಸ್ಥಿತಿಯ ಏರುಪೇರುಗಳನ್ನು ನಿರಂತರವಾಗಿ ದಾಖಲಿಸುವ ಹಾಗೂ ಸಕಾಲದಲ್ಲಿ ವೈದ್ಯರಿಗೆ ಸಂದೇಶ ನೀಡುವ ಲೈಫ್ ಸೈನ್ಸ್ ಬಯೋಸೆನ್ಸಾರ್ ಡಿಜಿಟಲ್ ಡಿವೈಸ್ ಹೊಂದಿರುವ ಸ್ಮಾರ್ಟ್ ವಾರ್ಡ್ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಆರಂಭಿಸಿರುವುದು ಹಾಗೂ ರೋಗಿ ನಿರ್ವಹಣಾ ವಿಭಾಗದಲ್ಲಿ ಅತ್ಯಂತ ಮಹತ್ವದ ಹೆಜ್ಜೆ ಇಟ್ಟಿರುವುದು ಶ್ಲಾಘನೀಯ ಎಂದು ಸುತ್ತೂರು ಮಠದ ಡಾಕ್ಟರ್ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಶ್ರೀಗಳು ತಿಳಿಸಿದರು. ಇದೇ ಮೊಟ್ಟ ಮೊದಲ ಬಾರಿಗೆ ತುಮಕೂರಿನ ಹೆಸರಾಂತ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಸ್ಮಾರ್ಟ್ ವಾರ್ಡ್ ಲೋಕಾರ್ಪಣೆ ಮಾಡಲಾಯಿತು. ಮೈಸೂರಿನ ಸುತ್ತೂರು ಮಠದ ಡಾಕ್ಟರ್ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡುತ್ತಾ ತ್ವರಿತ ಸೇವೆಯಲ್ಲಿ ಸ್ಮಾರ್ಟ್ ವಾರ್ಡ್ ಸಾರ್ವಜನಿಕರಿಗೆ ಹೆಚ್ಚು ಪೂರಕವಾಗಿ ಕಾರ್ಯನಿರ್ವಹಿಸಲಿ, ವೈದ್ಯಕೀಯ ಸೇವೆಯನ್ನು ಆಧುನಿಕ ತಂತ್ರಜ್ಞಾನಗಳ ಮೂಲಕ ಪರಿಚಯಿಸುವ ಸಿದ್ಧಗಂಗಾ ಆಸ್ಪತ್ರೆ ಅಂತಾರಾಷ್ಟ್ರೀಯ ಮಟ್ಟದ ವೈದ್ಯಕೀಯ ಸೌಲಭ್ಯ ಒದಗಿಸಿರುವುದು ಶ್ಲಾಘನೀಯ ಎಂದು ಬಣ್ಣಿಸಿದರು. ಸಿದ್ಧಗಂಗಾ ಆಸ್ಪತ್ರೆ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಸದಾಶಯದಂತೆ ಪ್ರಾರಂಭವಾಗಿ ಇಲ್ಲಿ ವೈದ್ಯಕೀಯ ಕಾಲೇಜ್ ಕೂಡ ಈಗ ಪ್ರಾರಂಭವಾಗಿದೆ. ಹಿಂದೆ ಇದ್ದಂಥ ಆಸ್ಪತ್ರೆ ಜೊತೆಗೆ ಅದನ್ನು ವಿಸ್ತರಣೆ ಮಾಡಿ ಸುಮಾರೀಗ ಒಟ್ಟು 800 ಹಾಸಿಗೆಗಳ ಆಸ್ಪತ್ರೆಯಲ್ಲಿ ಸಜ್ಜಾಗಿದೆ. ರಾಷ್ಟ್ರೀಯ ವೈದ್ಯಕೀಯ ಮಂಡಳಿ ಏನಿದೆ ಅದರ ನಿಯಮಾವಳಿಗಳಂತೆ ಅದರ ಅಗತ್ಯಗಳಿಗೆ ತಕ್ಕಂತೆ ಈಗಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೆ ಪೂರಕವಾಗಿ ಆಸ್ಪತ್ರೆಯನ್ನು ಸಜ್ಜುಗೊಳಿಸಲಾಗಿದೆ. ಆಸ್ಪತ್ರೆಯನ್ನು ಹೊಸ ರೀತಿಯಲ್ಲಿ ಕಟ್ಟಿರೋದ್ರಿಂದ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಅದು ಹೇಗೆ ಪೇಷಂಟ್ ಫ್ರೆಂಡ್ಲಿ ಆಗಿರಬೇಕು ಅಂತ, ರೋಗಿಗಳ ದೃಷ್ಟಿಯಿಂದ ಅದು ಹೇಗೆ ಹಿತಕರವಾಗಿರಬೇಕು ಅನ್ನೋದ್ರ ಬಗ್ಗೆ ತುಂಬ ಆಲೋಚನೆ ಮಾಡಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ ಎಲ್ಲೂ ಆಸ್ಪತ್ರೆಯಲ್ಲಿ ಓಡಾಡಿದ್ರು ಕೂಡ ಪೇಷಂಟ್ಸ್ಗೆ ಬಹಳ ದೂರ ಹೋಗಿ ಆ ಥರ ಕನ್ಫ್ಯೂಸ್ ಆಗೋದಕ್ಕೆ ಬದಲಾಗಿ ಸುಲಭವಾಗಿ ಆಸ್ಪತ್ರೆಯಲ್ಲಿ ಎಲ್ಲನೂ ಗುರುತಿಸುವಂಥ ರೀತಿಯಲ್ಲಿ ತುಂಬ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಓಟಿಸು ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಮಾಡಲಾಗಿದೆ. ಈ ಆಸ್ಪತ್ರೆಯಿಂದ ರೋಗಿಗಳು ಬಂದಂಥವ್ರಿಗೆ ಮತ್ತು ಅವರ ಕಡೆ ಬಂದಂಥ ಎಲ್ಲ ಅವರ ಬಂಧುಗಳಿಗೂ ಕೂಡ ಒಂದು ಆಹ್ಲಾದಕರವಾದ ವಾತಾವರಣದಲ್ಲಿ ಚಿಕಿತ್ಸೆ ಪಡ್ಕೊಳ್ಳಲಿಕ್ಕೆ ಅವಕಾಶ ಆಗಿದೆ. ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ಮಾತನಾಡಿ, ನಾವು ಆರೋಗ್ಯ ಸೇವೆಯನ್ನು ಸಾರ್ವಜನಿಕ ಸೇವೆಯ ಮತ್ತೊಂದು ದಾಸೋಹವಾಗಿ ನೀಡುವ ಉದ್ದೇಶವನ್ನು ಹೊಂದಿ ನಿರಂತರ ಹೊಸತನವನ್ನ ಅಳವಡಿಸಿಕೊಳ್ಳುವ ಕಾರ್ಯ ಮಾಡುತ್ತಿದ್ದೇವೆ. ಸ್ಮಾರ್ಟ್ ವಾರ್ಡ್ ರೋಗಿಗಳ ಆರೋಗ್ಯವನ್ನು ಸುಧಾರಿಸುವ ಜೊತೆಗೆ ಸಮಯ ಹಾಗೂ ಹಣ ಎರಡನ್ನೂ ಉಳಿಸುತ್ತದೆ. ರೋಗಿಗಳು ಸ್ಮಾರ್ಟ್ ವಾರ್ಡ್ ಸೇವೆ ಬಳಸಿಕೊಳ್ಳಬೇಕು ಎಂದರು. ಸೂಪರ್ ಸ್ಪೆಷಾಲಿಟಿ ವಿಭಾಗದ ನಿರ್ದೇಶಕರು ಹಾಗೂ ಹೃದ್ರೋಗ ತಜ್ಞರಾದ ಡಾಕ್ಟರ್ ಭಾನುಪ್ರಕಾಶ್ ಎಚ್ಎಂ ಮಾತನಾಡಿ, ಸಹಜವಾಗಿ ನಾವು ರೋಗಿಗಳನ್ನ ತುರ್ತು ನಿಗಾ ಘಟಕದಲ್ಲಿಟ್ಟು ಇಸಿಜಿ, ದೇಹದ ತಾಪಮಾನ, ಉಸಿರಾಟ, ನಾಡಿ ಬಡಿತ, ರಕ್ತದೊತ್ತಡ, ಆಮ್ಲಜನಕದ ಪ್ರಮಾಣಗಳನ್ನು ನಿರಂತರವಾಗಿ ಪರಿಶೀಲನೆ ನಡೆಸುತ್ತಲೇ ಇರುತ್ತೇವೆ. ನಮ್ಮ ಸ್ಮಾರ್ಟ್ ವಾರ್ಡ್ನಲ್ಲಿ ಅಳವಡಿಸುವ ಈ ಬಯೋಸೆನ್ಸಾರ್ ಸ್ವಯಂಚಾಲಿತವಾಗಿ ಯಂತ್ರಗಳ ನೆರವಿಲ್ಲದೆ ರೋಗಿಯ ಸ್ಥಿತಿಗತಿ ಮಾಪನ ಮಾಡಿ ವೈದ್ಯರಿಗೆ ತುರ್ತು ಸಂದರ್ಭದಲ್ಲಿ ಸಂದೇಶ ನೀಡಲಿದ್ದು 24 ಗಂಟೆ ಐಸಿಯು ಕೇರ್ ಒದಗಿಸಿ ಇದರಿಂದ ಐಸಿಯುವಿನ ಅವಲಂಬನೆ ಕಡಿಮೆಯಾಗಿ ತುರ್ತು ಹೃದಯ ಸ್ತಂಭನ ಉಂಟಾಗುವುದು ತಪ್ಪುತ್ತದೆ ಎಂದರು.
ನಿರ್ದೇಶಕ ಡಾಕ್ಟರ್ ಎಸ್ ಪರಮೇಶ್ ಮಾತನಾಡಿ, ಸಿದ್ಧಗಂಗಾ ಮಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳ ದೂರದೃಷ್ಟಿಯ ಫಲವೇ ಈ ಸ್ಮಾರ್ಟ್ ವಾರ್ಡ್. ರೋಗಿಗಳಿಗೆ ಆಸ್ಪತ್ರೆ ಚಿಕಿತ್ಸೆ ಕೇಂದ್ರಕ್ಕಿಂತ ಹೆಚ್ಚಾಗಿ ಮನೆಯ ವಾತಾವರಣವನ್ನು ನಿರ್ಮಿಸಿ ಚಿಕಿತ್ಸೆ ಕೊಡಿಸಬೇಕು ಎನ್ನುವ ಅವರ ಸೂಚನೆಯೇ ಸ್ಮಾರ್ಟ್ ವಾರ್ಡ್ ರೂಪಿಸಲು ಪ್ರೇರಣೆ. ಗುಣಾತ್ಮಕ, ಕ್ರಿಯಾತ್ಮಕ, ತ್ವರಿತ ಸೇವೆಯೇ ನಮ್ಮ ಗುರಿ. ಸ್ಮಾರ್ಟ್ ವಾರ್ಡ್ ವಿಶೇಷತೆಗಳೇನು ನೋಡೋದಾದ್ರೆ, ಇಲ್ಲಿ 6 ವಿಭಾಗದಲ್ಲಿ ಸೇವೆಯನ್ನು ಒದಗಿಸಲಾಗುತ್ತದೆ. ವೈಯಕ್ತಿಕ ಆರೈಕೆ. ರೋಗಿಯನ್ನು ವೈದ್ಯರು ಪರೀಕ್ಷೆ ಮಾಡಿ ವರದಿ ಪಡೆಯುವ ಮುನ್ನವೇ ರೋಗಿಯ ಸಂಪೂರ್ಣ ವಿವರ ಕಂಪ್ಯೂಟರ್ ಪರದೆಯ ಮೇಲೆ ನಿರಂತರ 24 ಗಂಟೆಗಳ ಕಾಲ ಪ್ರದರ್ಶನಗೊಳ್ಳುವುದರಿಂದ ವೈದ್ಯಕೀಯ ಡೇಟಾಗಳನ್ನು ಬಳಸಿ ಬಹಳ ಬೇಗ ಗುಣಮುಖರಾಗುವಂತಹ ವ್ಯವಸ್ಥೆ ಸ್ಮಾರ್ಟ್ ವಾರ್ಡ್ನಲ್ಲಿದೆ. ತ್ವರಿತ ಸ್ಪಂದನೆ. ನೈಜ ಸಮಯದ ಸಂಪೂರ್ಣ ಅಂಕಿಅಂಶಗಳು ವೈದ್ಯರಿಗೆ ತಲುಪುವುದರಿಂದ ಅಗತ್ಯವಿದ್ದಾಗ ಸಂಪೂರ್ಣ ಚಿಕಿತ್ಸೆ ನೀಡಲು ತ್ವರಿತವಾಗಿ ಸ್ಪಂದಿಸಲು ಡಾಟಾ ಸಹಾಯ ಮಾಡುತ್ತದೆ. ಮನಃಶಾಂತಿ. ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಉಂಟಾಗುವ ಒತ್ತಡವನ್ನು ತಪ್ಪಿಸಲು ಈ ಸ್ಮಾರ್ಟ್ ವಾರ್ಡ್ ಸದಾ ಸಹಕಾರಿಯಾಗಿರುತ್ತದೆ. ಮನಃಶಾಂತಿಗೆ ಪೂರಕವಾದ ಹಸಿರು ವಾತಾವರಣ, ಉಲ್ಲಾಸಿತ ಪರಿಸರ ನಿರ್ಮಿಸಲಾಗಿದೆ. ವಿಶ್ರಾಂತಿ ಪಡೆಯುವಾಗ ವೈದ್ಯರ ನಿಗಾದಲ್ಲಿಯೇ ರೋಗಿಗಳು ಇರುತ್ತಾರೆ. ಆರಾಮದಾಯಕ. ಸಹಜವಾಗಿ ಚಿಕಿತ್ಸೆಯ ನಂತರದ ಸಂದರ್ಭದಲ್ಲಿ ಹಾಸಿಗೆ ಮೇಲೆ ಬಂದಿಯಾಗುವುದುಂಟು. ದೇಹದ ಏರುಪೇರುಗಳನ್ನು ಪತ್ತೆ ಹಚ್ಚಲು ಸದಾ ವಿವಿಧ ಯಂತ್ರಗಳ ಸಹಾಯವನ್ನು ಬಳಸಲಾಗುತ್ತದೆ. ಆದರೆ ಸ್ಮಾರ್ಟ್ ವಾರ್ಡ್ನಲ್ಲಿ ಯಾವುದೇ ಯಂತ್ರಗಳು ಹಾಗೂ ವೈರ್ಗಳಿಲ್ಲದೆ ಕೇವಲ ಒಂದು ದೇಹದ ಮೇಲಿನ ಬಯೋಸೆನ್ಸಾರ್ ಅಳವಡಿಕೆಯಿಂದ ಆರಾಮವಾಗಿರಬಹುದು. ಒತ್ತಡ ನಿಯಂತ್ರಣ. ಅಂದರೆ ಪ್ರತಿ ಹಂತದಲ್ಲಿಯೂ ಹಲವು ಪರೀಕ್ಷೆಗಳಿಗೆ ರೋಗಿ ಒಳಗಾಗುವುದರಿಂದ ಅನಗತ್ಯ ಕಿರಿಕಿರಿ ಅನುಭವಿಸಬೇಕಾಗುತ್ತದೆ. ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಬೇಕಾಗುತ್ತದೆ. ಆದರೆ ಸ್ಮಾರ್ಟ್ ವಾರ್ಡ್ನಲ್ಲಿ ಸರಳ ಸೆನ್ಸಾರ್ ಮೂಲಕ ನಿಗಾ ಇಟ್ಟಿರುವುದರಿಂದ ರೋಗಿಗಳ ಮಾನಸಿಕ ಒತ್ತಡ ಹಾಗೂ ಅನಗತ್ಯ ಕಿರಿಕಿರಿ ತಪ್ಪಿಸುತ್ತದೆ. ಗುಣಾತ್ಮಕ ಪರಿಣಾಮ. ಅಂದರೆ ಪ್ರತಿಯೊಂದು ಆರೋಗ್ಯ ಬದಲಾವಣೆಯನ್ನು ಆರಂಭಿಕ ಹಂತದಲ್ಲಿಯೇ ಪರಿಶೀಲನೆ ಮಾಡುವುದರಿಂದ ಉತ್ತಮ ಹಾಗೂ ನಿಖರವಾದ ಚಿಕಿತ್ಸೆ ನೀಡಬಹುದು. ಇನ್ನು ಇದೇ ಸಂದರ್ಭದಲ್ಲಿ ಹೃದ್ರೋಗ ತಜ್ಞ ಡಾಕ್ಟರ್ ಶರತ್ ಕುಮಾರ್ ಜೆವಿ ಮಾತನಾಡಿದರು. ಸ್ಮಾರ್ಟ್ ವಾರ್ಡ್ ಲೋಕಾರ್ಪಣಾ ಸಂದರ್ಭದಲ್ಲಿ ಎಸ್ಎಂಆರ್ಸಿಐ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ನಿರಂಜನ್ ಮೂರ್ತಿ, ಪ್ರಾಚಾರ್ಯರಾದ ಡಾಕ್ಟರ್ ಶಾಲಿನಿ, ಸಿಇಒ ಡಾಕ್ಟರ್ ಸಂಜೀವ್ ಕುಮಾರ್ ಉಪಸ್ಥಿತರಿದ್ದರು.